ಅಗ್ರಜ, ಈಗ ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ವಾಟ್ಸ್ ರಾಂಗ್ ವಿತ್ ಯು ವಿಕ್ರಾಂತ್? ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ನಿಂಗೆ ಗೊತ್ತು ತಾನೆ? ಎಲ್ಲ ಗೊತ್ತು, ಆದರೆ ಇವತ್ತು ನನ್ನ ಲಾಸ್ಟ್ ಫನ್ ಡೇ ಅಂತ ನೀ ಹೇಳ್ದೆ ಅಲ್ವಾ? ಆ ಫನ್ ಡೇನ ನೀನು ಎಂಜಾಯ್ ಮಾಡ್ಬೇಕಲ್ವಾ? ಇಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ. ಆಯ್ತಪ್ಪ, ಈಗ ಏನು ಮಾಡ್ಬೇಕು ಹೇಳು, ಐಮ್ ರೆಡಿ. That's the spirit. Song please. ಥ್ಯಾಂಕ್ ಯು ಅಗ್ರಜ, ಥ್ಯಾಂಕ್ ಯು ಸೋ ಮಚ್. ನೀನೇ ನಾನು ಮದುವೆ ಆಗ್ತಿರೋದಕ್ಕೆ ಮೇನ್ ರೀಸನ್. ನೀನಿಲ್ಲ ಅಂದಿದ್ರೆ ಎಲ್ಲ ಕನಸಾಗಿ ಉಳಿದೋಗ್ತಿತ್ತು. ಐ ಲವ್ ಯು ವಿಕ್ರಾಂತ್. ನಿನಗೋಸ್ಕರ ಇಷ್ಟೇ ಅಲ್ಲ, ನೀನು ಏನು ಬೇಕಾದ್ರೂ ಮಾಡ್ತೀನಿ. ಗೈಸ್, ನಿಮ್ಮೆಲ್ಲರಿಗೂ ಗಿಫ್ಟ್ಸ್ ಇದೆ, ಬನ್ನಿ ಕೊಡ್ತೀನಿ. ಎಲ್ಲರೂ ಅಂದ್ರೆ ನೀವು ಸೇರ್ಕೋತೀರಾ ಕಣ್ರಿ, ಬನ್ನಿ. ಧ್ರುವ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಣೋ. ನಿಮ್ಮ ಹುಡುಗನ ಹೆಸರೇನು? ವಿಕ್ರಾಂತ್ ವಸಿಷ್ಠ. ಆರ್ತಿ ಅಕ್ಕನ ಮದುವೆ ಅಂತ ಇವ್ರನ್ನ ನಾನು ಸ್ಪೆಷಲ್ ಆಗಿ ಗರುಡ ಮಾಲಿಂದ ಕರೆಸಿದ್ದೀನಿ, ಗೊತ್ತಾ? ಥ್ಯಾಂಕ್ ಯು ಸಾಹಿತ್ಯ. ಅವತ್ತು ಆಫೀಸಲ್ಲಿ ನಿನ್ನ ಮತ್ತು ವೇದಾಂತ್ ಮಧ್ಯ ಏನೋ ಇದೆ ಅಂತ ತಪ್ಪಾಗಿ ತಿಳ್ಕೊಂಡು ಹಾಗೆಲ್ಲ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಅಮೂಲ್ಯ. ಬಟ್ ಆಮೇಲೆ ನನಗೆ ಅರ್ಥ ಆಯಿತು, ನೀನು ಮತ್ತು ಅವರು ಜಸ್ಟ್ ಗುಡ್ ಫ್ರೆಂಡ್ಸ್ ಅಂತ. ನನಗಿದೆಲ್ಲ ವೇದಾಂತ ಹೇಳಿದ್ದು. ಶಿ ಇಸ್ ದ ಓನ್ಲಿ ಫೀಮೇಲ್ ಫ್ರೆಂಡ್ ಐ ಹ್ಯಾವ್ ಅಂತ. ನೀನು ಅವ್ರಿಗೆ ಫ್ರೆಂಡ್ ಆದಮೇಲೆ ನನಗೂ ಫ್ರೆಂಡ್ ಅಲ್ವಾ? ಅಂದ್ಕೊಂಡಿರೋದೆಲ್ಲ ಸರಿಯಾಗೇ ಆಗ್ತಾಯಿದೆ. ವೇದಾಂತ್ಗೆ ಇವಳ ಮೇಲೆ ಯಾವ ಲವ್ವು ಇಲ್ಲ ಅಂತ ಇವಳ ಮನಸ್ಸಲ್ಲಿ ಅಚ್ಚೆ ಹಾಕಬೇಕಿತ್ತು. ಇಟ್ಸ್ ಹ್ಯಾಪ್ನಿಂಗ್.
ಸಾರ್ಥಕ್ ಯಾವಾಗಲೂ ಹೀಗೆ ಪಾರ್ಟಿಗೆಲ್ಲ ಹೋದ್ರೆ ಯಾವ ಕಡೆನೂ ಗಮನನೇ ಇರಲ್ಲ. ಹೆಂಡತಿ ಒಂದು ಬೇಡವೇ ಬೇಡ. ಮದುವೆ ಆದ್ಮೇಲೆ ವಿಖ್ಯಾನ ಈಗ ಆಗದಿದ್ರೆ ಸಾಕು. ವಿಖ್ಯಾನ ವಿಖ್ಯಾನಂಗೂ ಧ್ರುವ ನೆನಪಾದ ಅನ್ಸುತ್ತೆ. ಏನು ಜಿಮ್ಗೆ ಹೋಗ್ತಿದ್ರ ಅಂತ ವೈಟ್ ಲಿಫ್ಟ್ ಮಾಡೋ ಅಷ್ಟೇನಾ? ಮೆತ್ತಗೆ ಮಾತಾಡಿ. ಸರಿ ಬಿಡಿ, ನಾನೇ ಹೇಳ್ತೀನಿ. ಅಮೂಲ್ಯ ಅವರ ಧ್ರುವ ಅಂತ ಅದಕ್ಕೆ ನಮ್ಮ ಅಪ್ಪನ ಜೀವ ಕಾಪಾಡಿದವರು. ತುಂಬ ಒಳ್ಳೆ ಹುಡುಗ. ಅವ್ರಿಗೆ ಮನೆ ಕುಟುಂಬ ಅಂತ ಯಾರೂ ಇಲ್ವಂತೆ. ನಮ್ಮ ಜೊತೆನೇ ಇದ್ದಾರೆ. ನಮ್ಮ ಅಮ್ಮಂಗಂತೂ ಈಗ ತನಗೊಬ್ಬ ಗಂಡು ಮಗ ಇದ್ದಾನೆ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿದೆ. ಓ, ನಾನು ನಿಮ್ಗವನ್ನ ಪರಿಚಯನೇ ಮಾಡಿಸ್ಲಿಲ್ಲಲ್ವಾ? ಇರಿ. ಬೇಡ ಅಮೂಲ್ಯ, ಪರವಾಗಿಲ್ಲ. ಅವನ ಪರಿಚಯ ನಿಮಗಿಲ್ಲ ಅಮೂಲ್ಯ, ನನಗಿದೆ.